ಸರ್ ನಾನು ಆಲ್ರೆಡಿ ನಿನ್ನೆ ಹೇಳಿದ್ದೆ ನಾನು ನಿಮಗೆ ಈ ಥರ ನನ್ನ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಹತ್ರ ಒಂದು ವಿಡಿಯೋ ಮಾಡಿಸ್ಕೊಟ್ಟಿದ್ದ ನಾನು ಪಾಸ್ಟ್ ಇಟ್ಕೊಂಡು ಅಂತ ಅಂದ್ಬಿಟ್ಟು ಹೇಳಿದ್ದೆ. ನೋಡಿ ಸರ್ ಇದನ್ನು ಅವನು ವಿಡಿಯೋ ಮಾಡಿಸ್ಕೊಂಡು ಅಲ್ಲ ಇಲ್ಲಿ ತೋರಿಸ್ತೀನಿ ನೋಡಿ, ಇದು ಮೋಸ್ಕರ ಅಂದರೆ ಇದು ಅವನದೇ ನಂಬರು, ಮನದು ನಂಬರು. ಇದು 5ನೇ ತಾರೀಕು ಫೆಬ್ರವರಿ 2024ರಲ್ಲಿ ನನಗೆ ಬ್ಲ್ಯಾಕ್ ಮೇಲ್ ಮಾಡಿ, ಅಂದರೆ ನೀನು ನನ್ನ ಜೊತೆ ಇರಬೇಕು ಅಂತ ಅಂದರೆ ನೀನು ವಿಡಿಯೋ ಮಾಡಿಕೊಡ್ಲೇಬೇಕು ಅಂತ ಹಠ ಮಾಡಿ ನನಗೆ ಜೀವ ಬೆದರಿಕೆ ಹಾಕಿ, ಆಮೇಲೆ ನೀನು ನನಗೆ ಬೇಕು ಅಂತ ಅಂದರೆ ನನಗೆ ವಿಡಿಯೋ ಮಾಡಿಕೊಡು. ಅವ್ನಿಗೆ ಅಪ್ಪಣ್ಣನ ಕಂಡ್ರೆ ಅವನು ಶೋಗೆ ಹೋಗೋದು ಇಷ್ಟ ಆಗ್ತಿರ್ಲಿಲ್ಲ. ಸೊ ಇವಳು ಶೋಗೆಲ್ಲ ಹೋಗ್ತಾಳೆ, ಅವ್ನ ಜೊತೆ ಹೋಗೋದೇ ಅವ್ನಿಗೆ ಇಷ್ಟ ಆಗ್ತಿರಲಿಲ್ಲ. ಆ ಒಂದು ಹೊಟ್ಟೆ ಕಿಚ್ಚಿಗೆ ಅಪ್ಪಣ್ಣನ ಮೇಲೆ ಈ ಥರ ವಿಡಿಯೋ ಮಾಡಿಸ್ತಾನೆ. ಅಪ್ಪಣ್ಣನಿಂದ ಏನು ರಿಪ್ಲೈ ಬಂದಿದೆ ಅದನ್ನು ನೋಡಿ ನೀವು. ಈ ಥರ ವಿಡಿಯೋ ಮಾಡಿ ಅಪ್ಪಣ್ಣನ ಕಳಿಸ್ತಾನೆ. ಬಟ್ ಅವನಾಗೋದಕ್ಕೆ ಪಾಪ ಏನೂ ರೈಸ್ ಮಾಡಲಿಲ್ಲ. ಈ ಶೋ ಕರೆದಿದ್ದೆ ತಪ್ಪಾಗೋಯ್ತಾ ಹಂಗೆ ಹಿಂಗೆ ಅಂತೆಲ್ಲ ಕೇಳ್ದ. ಅದಾದ ಒಂದು 2-3 ದಿನಕ್ಕೆ ಅವ್ನು ಪಾಪ ನನ್ನ ಅಪ್ಪಣ್ಣ ಬ್ಲಾಕ್ ಮಾಡ್ದೆ. ನಾನೇ ಬೇರೆ ನಂಬರಿಂದ ಕಾಲ್ ಮಾಡಿ RR ನಗರಕ್ಕೆ ಹೋಗಿ ನಾನೇ ಅಪ್ಪಣ್ಣಗೆ ಕ್ಷಮೆ ಕೇಳಿದೆ. ನೋಡು ಈ ಥರ ಮನು ಬ್ಲ್ಯಾಕ್ ಮೇಲ್ ಮಾಡಿ ನನಗೆ ವಿಡಿಯೋ ಮಾಡಿ ನಿನಗೆ ಕಳಿಸ್ತಾ, ದಯವಿಟ್ಟು ಕ್ಷಮಿಸ್ಬಿಡು ಅಂತ ಅಂದ್ಬಿಟ್ಟು ಅಪ್ಪಣ್ಣನ ಹತ್ರ ನಾನೇ ಹೋಗಿ ಸಾರಿ ಕೇಳಿದ್ದೀನಿ. ಇದು ಹೊಟ್ಟೆಗೆ ಅಂದರೆ ಮನು ಏನು ಹೇಳಿದ್ರು ನಾನು ಕೇಳ್ತಾ ಇದ್ದೆ. ಅವ್ನು ಸಾಯಿ ಅಂದ್ರೂ ನಾನು ಸಾಯಕ್ಕೆ ರೆಡಿ ಇದ್ದೆ. ಅಂಥದ್ದನ್ನೇ ಒಂದು ಎನ್ಕ್ಯಾಶ್ ಮಾಡಿಕೊಂಡು ನನ್ನ ಹತ್ರ ಈ ವಿಡಿಯೋ ಮಾಡಿ ನನಗೆ ಅವ್ನು ಕಳಿಸಿಸ್ದ. ಅದು ಏನಂತ ಅಂದರೆ ಸರ್, ನನ್ನ ಪಾಸ್ಟ್ ಅಂತ ಹೇಳಿದೆ. ಪಾಸ್ಟ್ ಅಂತ ಕಂಪ್ಲೀಟಾಗಿ ಹೇಳಿರಲಿಲ್ಲ. ನಮ್ಮ ತಾಯಿ ಬದುಕಿದ್ದಾಗ ನನಗೆ ಮದುವೆ ಆಗು ಅಂತ ತುಂಬ, ನಾನು ಇನ್ನೂ ಕಾಮಿಡಿ ಕಿಲಾಡಿ ನಾನು ಯಾವುದೋ ಒಂದು ರಿಯಾಲಿಟಿ ಶೋಗೆ ಬಂದಿರಲಿಲ್ಲ, ಇನ್ನು ನಾನು ಯಾವ ಸಿನಿಮಾಗಳು ಕೂಡ ಮಾಡ್ತಿರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ನಮ್ಮೂರ ಕಡೆ ಎಲ್ಲ ಯಾವಾಗ ಮದುವೆ ಮಾಡ್ತೀಯ ಮಗಳಿಗೆ ಹಂಗೆ ಹಿಂಗೆ ಅಂತೆಲ್ಲ ತುಂಬ ಪ್ರೆಷರ್ ಹಾಕ್ತಿದ್ರು. ನಮ್ಮಮ್ಮ ಸಾಯಕ್ಕೆ ಹೋಗಿದ್ರು, ಇದು ಮದುವೆ ಆಗ್ತೀಯೋ ಇಲ್ವಾ ಹಂಗೆ ಹಿಂಗೆ ಅಂತ. ನಾನು ಮದುವೆ ಆಗ್ಬಿಟ್ರೆ ನಾನು ಏನೂ ಮಾಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ನಾನು ಯೋಚನೆ ಮಾಡಿ, ಅಲೋಕ್ ಅಂತ ಏನು ಹೆಸರು ಕೇಳ್ಪಡ್ತಿದ್ದೀರಾ ಆ ವ್ಯಕ್ತಿಗೆ ಸಮಾಜ ಸೇವೆ ಆ ಥರದ್ದು ಒಂದು ಕನಸುಗಳಿತ್ತು. ಮದುವೆಗಿದ್ವಿ ಅನ್ನೋ ಕನಸುಗಳೆಲ್ಲ ಅವ್ರಿಗಿರಲಿಲ್ಲ. ಆ ಒಂದು ಕಾರಣಕ್ಕೆ ನಾನು ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡೆ, ಈ ಥರ ನಮ್ಮೂರವ್ರ ಹತ್ರ ಮತ್ತು ನಮ್ಮ ಅಮ್ಮನ ಹತ್ರ ಅಷ್ಟೇ ನಾಟಕ ಆಡಬೇಕು ಅಂತ ಅಂದ್ಬಿಟ್ಟು ಅವ್ರನ್ನ ನಂಬಿಸೋಕ್ಕೆ ನಾವೇನು ನಾಟಕ ಮಾಡಬೇಕಾಗಿತ್ತು ಆ ನಾಟಕ ಮಾಡಿ ನಾವು ನಮ್ಮ ಮನೆಯಲ್ಲಿ ನಂಬಿಸಿದ್ವಿ. ಇದನ್ನು ನಾನು ಶೋಗೆ ಹೋಗೋಕ್ಕೆ ಮುಂಚೆ ನಮ್ಮ ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ ಅವ್ರಿಗೆ ನಾನು ತಿಳಿಸಿದ್ದೆ. ನೋಡಿ ಸರ್, ಈ ಥರ ನಾವು ನಮ್ಮ ಅಮ್ಮಂಗೆ ಮತ್ತು ನಮ್ಮ ಊರವ್ರಿಗೆ ನಂಬಿಸೋಕ್ಕೋಸ್ಕರ ಸುಳ್ಳು ಹೇಳಿದ್ದೀವಿ ಅಂತ ಅಂದ್ಬಿಟ್ಟು ನಾನು ಮುಂಚೆನೇ ಹೇಳಿದ್ದೆ. ಇದಾದಮೇಲೆ ನನ್ನ ಒಂದು ಸೇಫ್ಟಿಗೋಸ್ಕರ, ನನ್ನ ಒಂದು ಕವಚಕ್ಕೋಸ್ಕರ ನಾನು ಅಲೋಕ್ ಅಂತ ನಾನು ಬಳಸ್ಕೊಂಡಿದ್ದೀನಿ ಆ ಹೆಸರನ್ನ. ಮತ್ತು ಆ ವ್ಯಕ್ತಿನೂ ಕೂಡ ನನಗೆ ಹೇಳಿದರು, ಮುಂದೆ ನನ್ನ ಫ್ಯೂಚರಲ್ಲಿ ನಾನು ಸೆಟಲ್ಡ್ ಆದಮೇಲೆ ನೋಡೋಣ ಹಂಗಂತ. ನಮ್ಮಿಬ್ಬರ ಮಧ್ಯೆ ಯಾವುದೇ ಲವ್ ಇರಲಿಲ್ಲ. ಇದು ಮನುಗೆ ಗೊತ್ತಿತ್ತು, ಇವ್ರ ಮಧ್ಯೆ ಯಾವುದೂ ಲವ್ ಇಲ್ಲ, ಯಾವ ರಿಲೇಷನ್ಶಿಪ್ ಇಲ್ಲ. ಯಾಕೆಂದರೆ ನಮ್ಮ ಮನೆಗೆ ಬರ್ತಿದ್ದ, ಅವನು ನೋಡ್ತಿದ್ದ. ಈಗ ಅಲೋಕು ಕೂಡ ಮನುಗೆ ಕ್ಲೋಸ್ ಫ್ರೆಂಡೇ. ಈ ವಿಡಿಯೋದಲ್ಲಿ ಮಧ್ಯೆ ಯಾರು ವಯಸ್ಸು ಅಂತ ಕೇಳ್ತಿದ್ರಲ್ಲ, ನಮ್ಮಿಬ್ಬರನ್ನ ಸಂಧಾನ ಮಾಡೋಕ್ಕೆ ಹೋರಾಡಿರೋದೇ ಪಾಪ ಅಲೋಕ್ ಅನ್ನೋ ವ್ಯಕ್ತಿ. ಸರ್, ಇದು ಬಲವಂತವಾಗಿ ಮಾಡಿಸ್ಕೊಂಡಿರೋದು ಸರ್. ಈಗ ಸರ್ ಏಪ್ರಿಲ್ 19ನೇ ತಾರೀಕು ಇಡೀ ಸಿನಿಮಾ ತಂಡ ಕೂತ್ಕೊಳ್ಳುತ್ತೆ. ಇಡೀ ಸಿನಿಮಾ ತಂಡ ಕೂತು ಬೆಳಿಗ್ಗೆ 12 ಗಂಟೆಗೆ ಸೇರುತ್ತೆ. 12 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನನ್ನ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಇಲ್ಲ ಸರ್, ಅವನಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತೀನಿ. ಆವಾಗ ಮತ್ತೆ ಇನ್ನೊಂದು ಸ್ಟೆಪ್ ನೋಡೋಣ, ಇವಳನ್ನ ಕನ್ವಿನ್ಸ್ ಮಾಡಕ್ಕೆ ನೋಡೋಣ ಅಂತ ಅಂದ್ಬಿಟ್ಟು ಇಬ್ಬರು ಲಾಯರ್ಸ್ನ ಕರೆಸ್ತಾರೆ. ಒಬ್ರು ಲೇಡಿ, ಒಬ್ರು ಜೆಂಟ್ಸು. ಅವರು ಕೂಡ ನನ್ನ ರೂಮಿಗೆ ಕರ್ಕೊಂಡೋಗಿ ತುಂಬ ಎಮೋಷನಲಿ ಆ ಥರದ್ದೆಲ್ಲ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಎಮೋಷನಲ್ ಆ ಥರ ಇದು ಮಾಡ್ಕೊಳಕ್ಕೆ ನೋಡ್ತಾರೆ. ಆಮೇಲೆ ನನಗೆ ಒಂಥರ ಆಲ್ರೆಡಿ ಫುಲ್ಲು ಬಸ್ಟ್ ಆಗಿಬಿಟ್ಟಿದೆ, ಊಟ ಇಲ್ಲದೆ ನಿದ್ದೆ ಇಲ್ಲದೆ, ಆಲ್ರೆಡಿ ಬರೀ ಜಗಳಗಳಿಂದ ಮಾತ್ರೆಗಳು ತೊಗೊಂಡು ಆಲ್ರೆಡಿ ತುಂಬ ಬಸ್ಟ್ ಆಗಿಬಿಟ್ಟಿದೆ ನಾನು. ಆ ಒಂದು ಟೈಮಲ್ಲಿ ಮತ್ತೆ ಎಲ್ಲರೂ ಸೇರ್ಕೊಂಡು ಹೇಳ್ತಾರೆ, ಇವಳೇನು ಮಾಡ್ಕೊಳಕ್ಕಾಗಲ್ಲ, ಇವಳು ಏನು ಮಾಡ್ಕೋತಾಳೆ, ಈಗ ಇವಳು ಹೆಂಡತಿ ಮಗಳಿದ್ದಾಳೆ ಅಂತ ಅಂದ್ಬಿಟ್ಟು ಇವಳ ಮೇಲೆ ನೆಗೆಟಿವ್ ಆಗಿ ಮಾತಾಡ್ತಾರೆ. ಏಪ್ರಿಲ್ 19ನೇ ತಾರೀಕು ಅದು ವಿಡಿಯೋ ನಿಮ್ಗೆ ಏನು ವೈರಲ್ ಆಗಿದೆ, ಅದು ಏಪ್ರಿಲ್ 19ನೇ ತಾರೀಕು ಮನು ಅವರೇ 100%. ಇವಾಗ ನಾನು ತೋರಿಸಿದ್ದೇನು ಸರ್, ಮನು ಅವರೇ ಮಾಡಿಸಿದ್ದು, 100% ಮನುನೇ ಮಾಡಿಸಿದ್ದು. ಸರ್, ನನಗೂ ಸಿನಿಮಾಗೂ ಯಾವುದೇ ಸಂಬಂಧ ಇಲ್ಲ ಸರ್. ನನಗೆ ಅನ್ಯಾಯ ಮಾಡಿರೋದು ಮನು ವಿರುದ್ಧ ನಾನು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಹೊರತು ಸಿನಿಮಾಗೂ ನನಗೂ ಏನು ಸಂಬಂಧ ಇಲ್ಲ ಸರ್. ಆದರೂ ಸಿನಿಮಾದವರೆಲ್ಲ ಸೇರಿ ಅವಾಯ್ಡ್ ಮಾಡಿದ್ರು ಕಂಪ್ಲೇಂಟ್ ಕೊಡ್ಸೋದನ್ನ. ನಾನು ಬಿಡಲಿಲ್ಲ. ಅವನು ಶನಿವಾರ ಏನು ಕ್ರೌರ್ಯವಾಗಿ ನಡ್ಕೊಂಡ ಆ ಕ್ರೌರ್ಯಕ್ಕೆ ನಾನು ಇಲ್ಲಿ ಬಂದು ಕಂಪ್ಲೇಂಟ್ ಮಾಡಿದ್ದೀನಿ. ಮತ್ತು ಈ ಥರ ತುಂಬ ಬ್ಲಾಕ್ ಮೇಲ್ಸ್ಗಳು ಅವನು ನನಗೆ ಅವತ್ತು ಕುಡಿಸಿ ತುಂಬ ಆಡಿಯೋಗಳನ್ನ ಮಾಡ್ಕೊಂಡಿದ್ದಾನೆ. ಈ ಥರ ತುಂಬ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ. ಇನ್ನು ಆ ಥರ ಅವನು ಏನು ಖಾಸಗಿ ವಿಡಿಯೋ ಮಾಡ್ಕೊಂಡಿದ್ದ
ಆ ಖಾಸಗಿ ವಿಡಿಯೋನು ಮತ್ತೆ ಬ್ಲಾಕ್ ಮೇನ್ ಆಗಿ ಯೂಸ್ ಮಾಡ್ಕೋತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಬೇಗ ಬಂದು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು. ಮೇಡಮ್ ಅವ್ರ ಪತ್ನಿ ಇವತ್ತು ಆರೋಪ ಮಾಡಿದ್ದಾರೆ, ಬೇಕಂತಾನೆ ಸಿನಿಮಾಗೆ ತೊಂದರೆ ಕೊಡ್ಲಿಕ್ಕೆ ಇವತ್ತು ಮಾಡಿದ್ದಾರೆ ಇವತ್ತು ಅಂತೇಳಿ. ಸಿನಿಮಾಗೂ ನನಗೂ ಏನು ಸಂಬಂಧ ಇಲ್ಲ ಸರ್. ಶನಿವಾರ ನಡೆದ ಘಟನೆ, ಬೇಕಾದ್ರೆ ಅದು ಸಿನಿಮಾ ಇದು ಶನಿವಾರ ನಡೆದ ಘಟನೆ, ಆ ಒಂದು ಘಟನೆಗೆ ನಾನು ಇಲ್ಲಿ ಬಂದು ಕಂಪ್ಲೇಂಟ್ ಕೊಡ್ತೀನಿ. ಖಾಸಗಿ ವಿಡಿಯೋ ಮಾಡಿದ್ದಾನೆ, ದೌರ್ಜನ್ಯ ಮಾಡಿದ್ದಾನೆ, ಬಲವಂತವಾಗಿ ಕೂಡಿಸಿ ಆಡಿಯೋಗಳು ಆ ವಿಡಿಯೋಗಳೆಲ್ಲ ಮಾಡ್ಕೊಂಡಿದ್ದಾನೆ. ಮತ್ತೆ ಇದು ಮತ್ತೆ ಯಾವ್ಯಾವ ಥರ ಬ್ಲಾಕ್ ಮೇಲ್ ಮಾಡ್ತಾನೆ. ಈಗ ಆಲ್ರೆಡಿ ನೀವೇ ನೋಡ್ತಿದ್ದೀರಾ, ಇವನೇ ವಿಡಿಯೋ ಮಾಡಿಸಿ ಅದನ್ನ ನೀನು ಒಂದು ಫೋನಲ್ಲಿ ನನಗೆ ವಿಡಿಯೋ ಮಾಡಕ್ಕೆ ಹೇಳಿ, ಇನ್ನೊಂದು ಫೋನಲ್ಲಿ ನನ್ಗೆ ಕಾಲ್ ಮಾಡು ಅಂತ ಹೇಳ್ತಾನೆ. ಆ ಕಾಲಲ್ಲಿ ಇವನು ರೆಕಾರ್ಡ್ ಮಾಡ್ಕೊಡ್ತಾನೆ. ವಿಡಿಯೋ ತೋರ್ಸಕ್ಕೆ ಹೇಳ್ಬಿಡಿ ಹಂಗಾರೆ ಅವನ ಹತ್ರ. ಇದು ಅವನೇ ವಿಡಿಯೋನ, ಈ ಆಡಿಯೋ ಏನಿದೆ ಆ ಆಡಿಯೋನ ಅವನೇ ವೈರಲ್ ಮಾಡಿರೋದು. ಸರ್ ದೇವ್ರನ್ನೇ ನನಗೂ ಗೊತ್ತಿಲ್ಲ ಸರ್ ಅದು ಯಾರು ಅಂತ, ನನಗೆ ಗೊತ್ತಿಲ್ಲ. ನನಗಾಗಿರೋ ಅನ್ಯಾಯಕ್ಕೆ ಇವತ್ತು ನಾನೇ ಬಂದು ಇಲ್ಲಿ ಮೆಟ್ಲಲ್ಲಿ ನಿಂತಿದ್ದೀನಿ ಹೊರತು ನನ್ನ ಹಿಂದೆ ಯಾರೂ ಇಲ್ಲ ಸರ್. ಸರ್ ಹಿಂದಿನ ದಿನ ನಿಮಗೆ ಸುದ್ದಿ ಆಗಿದೆ ಸರ್. ನಾನು ಭಾನುವಾರ ಅವನಿಗೆ ಇನ್ಫಾರ್ಮ್ ಮಾಡಿದ್ದೀನಿ, ನಾನು ನೀನು ಮಾಡಿರೋ ಇಂಥ ಕೃತ್ಯಕ್ಕೆ ನಾನು ಬಂದು ನಿನ್ನ ಕಂಪ್ಲೇಂಟ್ ಕೊಟ್ಟು ನಿಂಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ಭಾನುವಾರ ಹೇಳಿದ್ದೀನಿ. ಹಾಗೆ ಭಾನುವಾರ ಇವಳು ಕಂಪ್ಲೇಂಟ್ ಕೊಡ್ತಾಳೆ ಅನ್ನೋ ಒಂದು ಗ್ಯಾರಂಟಿ ಮೇಲೆ ಒಂದು ಹುಡುಗಂಗೆಲ್ಲ ಕಾಲ್ ಮಾಡಿ ನಮ್ಮ ವಿರುದ್ಧ ಇದ್ದ ಆ ವಿರುದ್ಧ ಬಂದು ಈ ಥರ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳು ಅಂತ ಆ ಹುಡುಗಂಗೆ ಫೋನ್ ಮಾಡಿ ಹೇಳಿದ್ದಾನೆ. ಅದಕ್ಕೂ ಅದು ಆ ಹುಡುಗನ ಹತ್ರ ಬೇಕಾದ್ರೆ ನಾನು ಮಾತಾಡಿಸ್ತೀನಿ. ಒಂದು ಕಂಪ್ಲೇಂಟ್ ಅಲ್ಲಿ 2 ವರ್ಷಗಳಿಂದ ಅವ್ರ ಮದುವೆ ಆಗಿ ಒಂದು ಹೆಣ್ಣು ಮಗು ಇತ್ತು. ಆದ್ರೆ 2 ವರ್ಷಗಳಿಂದ ನಿರಂತರವಾಗಿ ನನ್ನ ಮೇಲೆ 2 ಬಾರಿ ಅಬಾರ್ಷನ್ ಮಾಡಿಸಿದ್ದಾರೆ, ಬಲವಂತವಾಗಿ ತಾಳಿ ಕಟ್ಟಿದ್ದಾರೆ ಅಂತ ಹೇಳಿ. ಸೊ ಈ ವಿಚಾರ ಅವ್ರ ಹೆಂಡತಿಗೆ ಗೊತ್ತಿತ್ತಾ? ನೀವೇನಾದ್ರು ಮಾತಾಡಿದ್ರಿ? ನಾನೇ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದ್ದೀನಿ ಸರ್. ಏನಿಲ್ಲ ಸರ್, ಅವ್ರದ್ದು ಏನು ರಿಯಾಕ್ಷನ್ ಇರುತ್ತೆ ಇದನ್ನ ಮೊದಲೇ ಹೇಳ್ಬೋದಿತ್ತಲ್ಲ. ಹೇಳಿದ್ರೆ ಹೊಡಿತೀನಿ, ಸಾಯಿಸ್ತಿದ್ದ, ನನಗೆ ತುಳು ಸಾಯಿಸ್ತಿದ್ದ, ಇಲ್ಲ ಅಂದ್ರೆ ನಿಮ್ಮಿಬ್ರಿಗೂ ವಿಷ ಕೊಟ್ಟು ಸಾಯಿಸ್ತೀನಿ ಅಂತ ಹೇಳ್ತಿದ್ದ, ಇಲ್ಲ ನನ್ನ ಕೊಲೆ ಮಾಡ್ತೀನಿ ಅಂತ ಹೇಳ್ತಿದ್ದ, ಇಲ್ಲ ಫಿಸಿಕಲ್ ಹರಾಸ್ಮೆಂಟ್ ತುಂಬಾ ಮಾಡ್ತಿದ್ದ. ಹೆಂಗೆ ಹೇಳಿ ಅಂತ ನಾನೇ ಅವಳಿಗೆ ಕ್ವಶನ್ ರೈಸ್ ಮಾಡಿದೆ. ಅವಳು ಏನು ಮಾತಾಡೋದು ಸರ್? ಕಂಪ್ಲೇಂಟು ಸರ್ ಇವಾಗ ತೆಗೆದು ಇಟ್ಬಿಡಿ ಸರ್, ಅದನ್ನೆಲ್ಲ ತೆಗೆದು ಇಟ್ಬಿಡಿ. ಈಗ ಶನಿವಾರ ಏನು ನಡೆದಿದೆ, ಮೊನ್ನೆ ಶನಿವಾರ ಅವ್ನು ಬಂದು ನನಗೆ ಹುಷಾರಿಲ್ಲ ಅಂತ ಅಂದ್ರೂ ಕೂಡಿಸಿ ಲೈಂಗಿಕ ದೌರ್ಜನ್ಯ ಮಾಡಿ ಅವನು ಖಾಸಗಿ ವಿಡಿಯೋ ಮಾಡ್ಕೊಂಡಿದ್ದಾನಲ್ಲ, ಈ ಹಿಂದೆ ಮಾಡ್ಕೊಂಡಿರೋ ಆಡಿಯೋಗಳನ್ನೇ ಇಟ್ಕೊಂಡು ನನ್ನ ಬಗ್ಗೆ ನೆಗೆಟಿವ್ ಪೋರ್ಟ್ರೇ ಮಾಡ್ತಿದ್ದಾನೆ. ಇನ್ನು ಇದನ್ನ ಇಟ್ಕೊಂಡು ಇನ್ನೆಷ್ಟರ ಮಟ್ಟಿಗೆ ನನ್ನ ಆಟ ಆಡಿಸ್ತಾನೋ ಅನ್ನೋ ಭಯಕ್ಕೆ ಬಂದು ನಾನು ಇಲ್ಲಿ ಕಂಪ್ಲೇಂಟ್ ಮಾಡಿದ್ದೀನಿ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.